ಅಯ್ಯೋ, ಎಐ ಬರ್ತಾ ಇದೆ, ನಮ್ಮ ಕೆಲಸ ಹೋಗ್ಬಿಡುತ್ತೆ, ಮುಂದೆ ಏನು ಅಂತ ಅದೆಷ್ಟೋ ಜನ ಯುವಕರು ಚಿಂತೆಗೀಡಾಗಿರೋದು ನಿಜ. ಆದರೆ ನಿಜವಾಗ್ಲೂ ಎಐ ನಮ್ಮ ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತಾ? ಎಐ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಬಿಡುತ್ತಾ? ಆಧುನಿಕತೆ ಜಗತ್ತಿಗೆ ಮಹಾ ಯಂತ್ರದಂತೆ ಕಾಣಿಸ್ತಿರೋ ಈ ಎಐ ನಮ್ಮನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿಬಿಡುತ್ತಾ? ಹೀಗೆ ಸಾವಿರಾರು ಪ್ರಶ್ನೆ ಹುಟ್ಕೊಂಡಿರುವಾಗಲೇ ಇಲ್ಲೊಂದು ವರದಿ ಬೇರೆಯದ್ದೇ ಸ್ಟಾಟಿಸ್ಟಿಕ್ಸ್ ಅನ್ನ ಜಗತ್ತಿನ ಮುಂದೆ ತೆರೆದಿಟ್ಟು ಉದ್ಯೋಗಿಗಳಿಗೆ ಕೊಂಚ ಸಮಾಧಾನ ಕೊಟ್ಟಿದೆ. ಹಾಗಾದ್ರೆ ಏನದು ನೋಮ್ಯುರಾ ವರದಿ? ಇದೇ ಈ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಅನುಷ್ ಕುಂಬರಡಿ. ಎಐ ಅನ್ನೋ ಭೂತ ನಮ್ಮ ಕೆಲಸಗಳನ್ನ ಕಸಿದುಕೊಂಡು ನಮ್ಮ ಭವಿಷ್ಯಕ್ಕೆ ಕಂಟಕವಾಗುತ್ತೆ ಅನ್ನೋ ಭಯವನ್ನ ಈ ವರದಿ ದೂರವಾಗಿಸ್ಬಿಟ್ಟಿದೆ. ಉದ್ಯೋಗಗಳನ್ನ ಕಸಿದುಕೊಳ್ಳುವುದಕ್ಕಿಂತ ಹೆಚ್ಚಿನ ಉದ್ಯೋಗಗಳನ್ನ ಎಐ ಸೃಷ್ಟಿ ಮಾಡ್ತಿದೆ ಅನ್ನೋ ಅಚ್ಚರಿಯ ವರದಿ ಹಲವರನ್ನ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಇತ್ತೀಚೆಗೆ ಎಕನಾಮಿಸ್ಟ್ ಹಾಗೂ ಬ್ಯಾಂಕಿಂಗ್ ಸೇವೆಗಳ ಸ್ವತಂತ್ರ ಸಂಸ್ಥೆಯಾದ ನೋಮ್ಯುರಾ ಈ ಎಐ ವಿಚಾರವಾಗಿ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು. ಆ ವರದಿಯಲ್ಲಿ ಅವರು ಬಹಿರಂಗಪಡಿಸಿರೋ ಪ್ರಮುಖ ವಿಷಯಗಳನ್ನ ಗಮನಿಸಿದ್ರೆ ಎಐನಿಂದ ನಿರುದ್ಯೋಗ ಹೆಚ್ಚೋದಿಲ್ಲ ಅಂತ ಸ್ಪಷ್ಟವಾಗುತ್ತೆ. ಆ ವರದಿ ಪ್ರಕಾರ ಮೊದಲಿಗೆ ಭಾರತ ಟೆಕ್ನಾಲಜಿ ಮೇಲೆ ಬಹಳ ಅವಲಂಬಿತವಾಗಿರೋ ರಾಷ್ಟ್ರ. ತಮ್ಮ ಉದ್ಯಮಗಳನ್ನು ನಡೆಸೋಕೆ ಹಲವು ಔಟ್ಸೋರ್ಸಿಂಗ್ ಸಾಫ್ಟ್ವೇರ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹೀಗಾಗಿ ಎಐ ಆ ಎಲ್ಲ ವರ್ಕಿಂಗ್ ಮಾಡ್ಯೂಲ್ಗಳನ್ನು ತನ್ನ ತೆಕ್ಕೆಗೆ ತಗೊಂಡ್ಬಿಡುತ್ತೆ. ಎಐ ಮೆಕ್ಯಾನಿಸಮ್ಗೆ ಆ ತಂತ್ರಜ್ಞಾನದ ಹಿಡಿತ ಇದೆ. ಆದರೆ ಯಾವೆಲ್ಲ ಉದ್ಯೋಗಗಳಲ್ಲಿ ಮನುಷ್ಯರ ಇಂಟರ್ಫಿಯರೆನ್ಸ್ ದೊಡ್ಡ ಶಕ್ತಿಯಾಗಿರುತ್ತೋ, ಯಾವೆಲ್ಲ ವೃತ್ತಿಗಳ ಕಾರ್ಯವಲಯದಲ್ಲಿ ಹ್ಯೂಮನ್ ಸ್ಕಿಲ್ ತುಂಬಾ ಪ್ರಮುಖವಾಗಿರುತ್ತೆ, ಆ ಉದ್ಯೋಗಗಳನ್ನು ಎಐ ಕಸಿದುಕೊಳ್ಳೋದು ಕಷ್ಟ. ಹಾಗೂ ಅದರ ಜೊತೆಗೆ ಈ ವರದಿಯಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಪ್ರಾಕ್ಟಿಕಲಿ ಹೊಸದಾಗಿ ವೃತ್ತಿ ಜೀವನವನ್ನು ಆರಂಭಿಸೋ ಉದ್ಯೋಗಿಗಳ ಹಾದಿಯನ್ನ ಈ ಎಐ ಕಠಿಣವಾಗಿಸುತ್ತೆ ವಿನಃ ಉದ್ಯೋಗವನ್ನೇ ಕಿತ್ಕೊಳ್ಳೋದಿಲ್ಲ. ಇನ್ನು ಚೂರು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಈಗ ಫ್ರೆಶರ್ ಒಬ್ರು ಕಾಲೇಜ್ ಮುಗಿಸಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಬೇಕಾದ್ರೆ ಮೊದಲ ಹಂತದ ಕೆಲಸಗಳಾದ ಕಸ್ಟಮರ್ ಸಪೋರ್ಟ್, ಸಾಫ್ಟ್ವೇರ್ ಟೆಸ್ಟಿಂಗ್, ಡಾಟಾ ಪ್ರೊಸೆಸಿಂಗ್ ಹೀಗೆ ಹಲವು ರೋಲ್ಗಳನ್ನ ನಿಭಾಯಿಸಿ ಕೆರಿಯರ್ ಶುರು ಮಾಡಬೇಕಿತ್ತು. ಆದರೆ ಈ ಎಲ್ಲ ರೋಲ್ಗಳನ್ನ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ಅಟ್ ದಿ ಸೇಮ್ ಟೈಮ್ ಆ ಎಐ ಸರ್ಫೇಸ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೂ ಕೂಡ ಸಂಸ್ಥೆಗಳು ಉದ್ಯೋಗಿಗಳನ್ನು ಹೆಚ್ಚಾಗಿ ಹೈರಿಂಗ್ ಮಾಡ್ತಿವೆ. ಇಲ್ಲೊಂದಿಷ್ಟು ನಂಬರ್ಸ್ ಇದೆ. ಭಾರತದಲ್ಲಿ ಎಐನಿಂದಾಗಿ 31,921 ಉದ್ಯೋಗಿಗಳು ಕೆಲಸವನ್ನು ಕಳೆದುಕೊಂಡಿದ್ರೆ ಅದಕ್ಕೆ ವಿರುದ್ಧವಾಗಿ 83,100 ಉದ್ಯೋಗಗಳನ್ನು ಇದೇ ಎಐ ಸೃಷ್ಟಿ ಮಾಡ್ತಿದೆ. ಆದರೆ ಕಳೆದುಕೊಳ್ತಿರುವ ಅಥವಾ ಎಐ ಆವರಿಸಿಕೊಳ್ತಿರುವ ಕೆಲಸಗಳನ್ನು ಹೊರತುಪಡಿಸಿ ಬೇರೆ ರೋಲ್ನ ಉದ್ಯೋಗಗಳು ಸೃಷ್ಟಿಯಾಗ್ತಿವೆ. ನೋಮ್ಯುರಾ ಸಂಸ್ಥೆಯ ವರದಿ ಪ್ರಕಾರ ಎಐನಿಂದಾಗಿ ಅಟ್ ಅ ಟೈಮ್ ಒಬ್ಬ ಉದ್ಯೋಗಿ ಕೆಲಸ ಕಳೆದುಕೊಂಡ್ರೆ ಅದೇ ಸಮಯದಲ್ಲಿ 2 ಅಥವಾ 3 ಉದ್ಯೋಗದ ಅವಕಾಶಗಳು ಸಿಗ್ತಿವೆ. ಸೊ ಎಐ ನಿರುದ್ಯೋಗದ ವೇವ್ ಕ್ರಿಯೇಟ್ ಮಾಡಲ್ಲ, ಆದರೆ ಎಐ ಇಸ್ ಅ ಟಫೆಸ್ಟ್ ಕಾಂಪಿಟೇಟರ್ ಅನ್ನೋದನ್ನ ತಳ್ಳಿ ಹಾಕೋದಕ್ಕೂ ಕೂಡ ಸಾಧ್ಯವಿಲ್ಲ. ಇದೇ ರೀತಿ ಸ್ಪೆಷಲ್ ಕಂಟೆಂಟ್ಗಾಗಿ ಹಾಗೂ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.